ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದ ಬಡವರ ಪಾಲಿನ ಇಂದಿರಾ ಕ್ಯಾಂಟೀನ್ಗೆ ಹೊಸ ಕಳಂಕ ಎದುರಾಗಿದೆ. ಇಷ್ಟು ದಿನ ಇಂದಿರಾ ಕ್ಯಾಂಟೀನಲ್ಲಿ ತಿಂತಾ ಇರೋದು ಸ್ಲೋ ಪಾಯ್ಸನ್ ಅಂತೆ. ಹೀಗಂತ ಬಿಜೆಪಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಗಂಭೀರ ಆರೋಪ ಮಾಡಿದ್ದು, ಇಂದಿರಾ ಕ್ಯಾಂಟೀನ್ ಊಟ ಸೇವಿಸಿದ್ರೆ ವಾಂತಿ ಭೇದಿ ಆಗುತ್ತಾ ಎನ್ನುವ ಪ್ರಶ್ನೆಗಳು ಮೂಡಿದ್ದಾವೆ. ಜಯನಗರ, ಜೆಪಿ ನಗರ, ನಾಗಪುರ ವಾರ್ಡ್ನ ಇಂದಿರಾ ಕ್ಯಾಂಟೀನ್ ಊಟದ ಟೇಸ್ಟ್ ರಿಪೋರ್ಟ್ ಹೊರಬಂದಿದ್ದು, ಹಸಿದವರು ಬಡವರ ಜೀವದ ಜೊತೆ ಬಿಬಿಎಂಪಿ ಚೆಲ್ಲಾಟವಾಡ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಕಾಡ್ತಾ ಇವೆ. ರಾಮಯ್ಯ ಆಸ್ಪತ್ರೆಯ ವೈದ್ಯರಿಂದಲೇ ರಿಪೋರ್ಟ್ ಸಿಕ್ಕಿದ್ದು ಇರೋದು ದೃಢಪಟ್ಟಿದೆಯಂತೆ. ಊಟದಲ್ಲಿ ಇವತ್ತು ವಿಷ ಪತ್ತೆಯಾಗಿದೆ ಅಂತ ಹೇಳಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂದರೆ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 16,000 ಜನರಿಗೆ, ಪೌರ ಕಾರ್ಮಿಕರಿಗೆ ಇವತ್ತು ಊಟವನ್ನು ಕೊಡುವಂಥ ಕೆಲಸ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದೆ. ಈ ಊಟವನ್ನು ತಿಂದರೆ ಖಂಡಿತವಾಗಲು ಬದುಕೋಕ್ಕೆ ಸಾಧ್ಯನಾ? ಈ ಊಟ ಯಾವ ರೀತಿ ಇದೆ ಅನ್ನೋದಕ್ಕೆ ಇವತ್ತು ಹಲವಾರು ಲ್ಯಾಬ್ ರಿಪೋರ್ಟ್ಗಳು ಬಂದಿದೆ. ಈ ಲ್ಯಾಬ್ ರಿಪೋರ್ಟ್ಗಳನ್ನು ನೋಡಿದರೆ ನಿಜವಾಗಲೂ ಇದನ್ನ ನಮ್ಮ ಇಂದಿರಾ ಕ್ಯಾಂಟೀನ್ ಊಟ ಅನ್ನುವ ಮಟ್ಟಕ್ಕೆ ಇವತ್ತು ಭಯ ಆಗ್ತಾ ಇದೆ. ಇಂಥ ಊಟವನ್ನು ನಮ್ಮ ಪೌರ ಕಾರ್ಮಿಕರಿಗೆ ಕೊಡ್ತಾ ಇದ್ದಾರೆ. 16,000 ಜನ ಬೆಂಗಳೂರಿನ ಸ್ವಚ್ಛತೆಗೆ ಬೆಳಿಗ್ಗೆ 5 ಗಂಟೆಗೆ ಎತ್ಕೊಂಡು ಬರುವವರಿಗೆ ಇಂಥ ಊಟವನ್ನು ಕೊಡ್ತೇವೆ. ವಿಷಯುಕ್ತ ಆಹಾರವನ್ನು ಬೆಂಗಳೂರಿನ ಪ್ರಸಿದ್ಧವಾಗಿರುವ ರಾಮಯ್ಯ ಆಸ್ಪತ್ರೆಯ ಲ್ಯಾಬಲ್ಲಿ, ಹಾಗೆಯೇ ಕರ್ನಾಟಕ ಸರ್ಕಾರದ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟಲ್ಲೂ ಸಹ ಇವತ್ತು ರಿಪೋರ್ಟ್ ಬಂದಿದೆ. ಈ ಊಟ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿನಯ್, ಇಂದಿರಾ ಕ್ಯಾಂಟೀನ್ ಊಟದಲ್ಲಿ ಸ್ಲೋ ಪಾಯ್ಸನ್ ಇದೆ ಅನ್ನೋದನ್ನ ಕಾಂಗ್ರೆಸ್ನ ಕಾರ್ಪೊರೇಟರ್ ಬಹಿರಂಗಪಡಿಸಿದ್ದಾರೆ. ಸೊ ಆಸ್ಪತ್ರೆಯ ಲ್ಯಾಬ್ ರಿಪೋರ್ಟ್ಗಳು ಕೂಡ ಈ ಒಂದು ಉತ್ತರವನ್ನು ಕೊಟ್ಟಿದ್ದಾವೆ. ಸೊ ಯಾವ ರೀತಿ, ಸೊ ಹೇಗೆ ಅನ್ನುವಂಥದ್ದು, ಯಾವ ಅಂಶ ಅದರಲ್ಲಿ ಪತ್ತೆಯಾಗಿದೆ, ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಏನು ಹೇಳ್ತಾರೆ ಕಾರ್ಪೊರೇಟರ್ ಅಂತ? ಗುರುಪ್ರಸಾದ್, ಏನಂದ್ರೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಬೆಂಗಳೂರಾದ್ಯಂತ ಕೂಡ ಒಂದು ವ್ಯಾಪಕ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಿತ್ತು. ಆದ್ರೆ ಆ ಕ್ಯಾಂಟೀನ್ ಅನ್ನೇ ನಂಬಿಕೊಂಡು ಅನೇಕ ಪೌರ ಕಾರ್ಮಿಕರಾಗಿರ್ಬೋದು, ಸ್ಥಳೀಯ ಜನಗಳು ಕೂಡ ಇಂದಿರಾ ಕ್ಯಾಂಟೀನ್ ನಲ್ಲಿ ಪ್ರತಿನಿತ್ಯದ ಊಟವನ್ನು ಸೇವಿಸುವುದು ಮತ್ತು ಆಹಾರಗಳನ್ನು ಸೇವಿಸುವುದು ನಡೀತಿತ್ತು. ಆದ್ರೆ ಪೌರ ಕಾರ್ಮಿಕರೇನಿದ್ದಾರೆ, ಆ ಊಟವನ್ನ ಸೇವಿಸಿದ ನಂತರ ನಿರಂತರವಾಗಿ ಅಸ್ವಸ್ಥವಾಗ್ತಿರೋದು ಕಂಡು ಬಂದ ಹಿನ್ನೆಲೆ 104 ಬಿಜೆಪಿ ಕಾರ್ಪೊರೇಟರ್ ಅಂತ ಉಮೇಶ್ ಶೆಟ್ಟಿ ಅವರು ಆ ಫುಡ್ ಅನ್ನ ಯಾಕೋ ಸಂಶಯಾಸ್ಪದವಾಗಿ ಜಯನಗರ ಮತ್ತು ವಿಜಯನಗರದ ಕೆಲವೊಂದು ಭಾಗಗಳ ಇಂದಿರಾ ಕ್ಯಾಂಟೀನ್ ಫುಡ್ ಅನ್ನ ಸ್ಯಾಂಪಲ್ ತೆಗೆದುಕೊಂಡು ರಾಮಯ್ಯ ಹಾಸ್ಪಿಟಲ್ ಕೊಡ್ತಾರೆ. ಈ ಫುಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆನಾ, ಅಥವಾ ಯಾಕೋ ಈ ಫುಡ್ ಅನ್ನ ನಿರಂತರವಾಗಿ ಸೇವಿಸೋದ್ರಿಂದ ವಾಂತಿ, ಭೇದಿ ಮತ್ತು ಕೆಲವೊಂದಿಷ್ಟು ಕಾಯಿಲೆಗಳು ಬರ್ತಾ ಇವೆ, ಯಾಕೆ ಈ ತರದ ಸಮಸ್ಯೆಗಳಾಗ್ತಾ ಇದೆ, ಇದು ನಿಜಕ್ಕೂ ಕೂಡ ಫುಡ್ ಅಲ್ಲಿ ಸಮಸ್ಯೆನಾ ಅಥವಾ ಏನಾದ್ರೂ ಬೇರೆ ವ್ಯತಿರಿಕ್ತ ಪರಿಣಾಮಗಳಾಗ್ತಾ ಇದೆನಾ ಪೌರ ಕಾರ್ಮಿಕರಿಗೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಅವರು ಅದನ್ನ ರಾಮಯ್ಯ ಹಾಸ್ಪಿಟಲ್ ಟೆಸ್ಟ್ ಕೊಟ್ಟಾಗ ಆ ಟೆಸ್ಟ್ ಅಲ್ಲಿ ಒಂದು ರಿಪೋರ್ಟ್ ಬರುತ್ತೆ. ಈ ಫುಡ್ ಸ್ಲೋ ಪಾಯ್ಸನ್ ಅಂಶಗಳನ್ನು ಒಳಗೊಂಡಿದೆ, ಅಂದ್ರೆ ಬ್ಯಾಕ್ಟೀರಿಯಾದಂತಹ ಅಂಶಗಳನ್ನು ಒಳಗೊಂಡಿದ್ದು ಇದು ದೇಹಕ್ಕೆ ಕೆಲವೊಂದಿಷ್ಟು ಮಾರಕ ಕಾಯಿಲೆಗಳಿಗೆ ಕಾರಣವಾಗಿದೆ ಅನ್ನೋದನ್ನ ರಾಮಯ್ಯ ಹಾಸ್ಪಿಟಲ್ ಅವರು ದೃಢೀಕರಿಸ್ತಾರೆ. ಹೀಗಾಗಿನೇ ಇಂತಹ ಒಂದು ಗಂಭೀರ ಆರೋಪವನ್ನ ಇವತ್ತು ಉಮೇಶ್ ಶೆಟ್ಟಿ ಅವರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಇಂದಿರಾ ಕ್ಯಾಂಟೀನ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಇದು ಎಷ್ಟು ಮಟ್ಟಿಗೆ ಇಡೀ ಬೆಂಗಳೂರಿನಾದ್ಯಂತ ಇರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಈ ತರದ ಅಂಶ ವ್ಯಕ್ತ ಆಗ್ತಿದೆ, ಅಥವಾ ಆ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಮತ್ತು ಸ್ಯಾಂಪಲ್ ಕಳಿಸಿದ ವಾರ್ಡ್ಗಳಲ್ಲಿ ಈ ತರದ ಅಂಶ ವ್ಯಕ್ತ ಆಗ್ತಿದೆ ಅನ್ನೋದು ಕೂಡ ಇನ್ನೂ ತಿಳಿಬೇಕಾಗಿದೆ ಗುರುಪ್ರಸಾದ್. ಆದ್ರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಯೋಜನೆ. ಆದ್ರೆ ಈ ಯೋಜನೆಯಲ್ಲಿ ಈ ತರದ ಅಂಶಗಳು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವಾಂತಿ, ಭೇದಿ, ಜ್ವರ ಮತ್ತು ಅಸ್ವಸ್ಥಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳು ವ್ಯಕ್ತ ಆಗ್ತದೆ. ಇದು ಫುಡ್ ವಿನಯ್, ಥ್ಯಾಂಕ್ ಯು ಮಾಹಿತಿಗೆ. ಬಿಜೆಪಿಯ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ ನಮಸ್ತೆ. ತಾವು ಆರೋಪ ಮಾಡಿದ್ದೀರಿ, ಜೊತೆಗೆ ಅದರ ಒಂದು ಪ್ರೂಫ್ಗಳನ್ನು ಕೂಡ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದೀರಿ. ಸೊ ಯಾವ ರೀತಿಯ ಅಂಶ ಪತ್ತೆಯಾಗಿದೆ, ತಮಗೆ ಹೇಗೆ ಗೊತ್ತಾಯ್ತು ಇವೆಲ್ಲ ವಿಚಾರ ಅಂತ? ಸರ್, ಇವತ್ತು ಏನಾಗಿದೆ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಏನಿವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ರು, ರಾಜ್ಯದ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ಅಮೃತಾಸ್ತ್ರದಲ್ಲಿ, ಇವತ್ತು ಅದು ಎಲ್ಲ ಒಂದ್ ಕಡೆ ಹಳ್ಳ ಹಿಡಿತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಒಂದು ಬೆಂಗಳೂರು ಮಹಾನಗರದಲ್ಲಿ 36 ಲಕ್ಷ ಜನರಿಗೆ ನಾವು ಅನ್ನ ಹಾಕ್ತೇವೆ, ಊಟ ಕೊಡ್ತೇವೆ ಅಂತ ಏನ್ ಇವತ್ತು 63 ಲಕ್ಷ ಜನರಿಗೆ ನಾವು ಊಟ ಕೊಡ್ತೇವೆ ಅಂತ ಇಂದಿರಾ ಕ್ಯಾಂಟೀನ್ ಅಲ್ಲಿ ಹೇಳ್ತಾ ಇದ್ದಾರೆ. 16,000 ಜನರಿಗೆ ಪ್ರತಿನಿತ್ಯ ನಾವು ಪೌರ ಕಾರ್ಮಿಕರಿಗೆ ಊಟ ಕೊಡ್ತೇವೆ ಅಂತ ಇವತ್ತು ಬಹಳನೇ ಮಾತಲ್ಲಿ ಹೇಳ್ತಾ ಇದ್ದಾರೆ. ಈಗ ಅದು ಯಾವ ರೀತಿಯಾಗಿ ಕಳಪೆ ಆಗಿದೆ ಅನ್ನೋದಕ್ಕೆ ಏನು ಪ್ರೂಫ್ಸ್ ಇದೆ? ಸೊ ಅದರ ಜೊತೆಗೆ ರಾಜ್ಯ ಸರ್ಕಾರ ನಿರ್ವಹಣೆ, ಅದರ ಜೊತೆಗೆ ಬಿಬಿಎಂಪಿ ಕೂಡ ಅದನ್ನ ನಿರ್ವಹಣೆ ಮಾಡ್ತಾ ಇದೆ. ಸೊ ನೇರ ಆರೋಪ ಯಾರ ಮೇಲೆ ತಮ್ಮದು ಅಂತ?
ನೋಡಿ, ಇದು ನೇರವಾಗಿ ರಾಜ್ಯ ಸರ್ಕಾರ ಏನು ಸಮ್ಮಿಶ್ರ ಸರ್ಕಾರ ಇದೆಯಾ, ಸಮ್ಮಿಶ್ರ ಸರ್ಕಾರ ಹಾಗೂ ಸಮ್ಮಿಶ್ರ ಆಡಳಿತ ಮಾಡುವ ಬಿಬಿಎಂಪಿ ಎರಡು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ಸುಮಾರು 14,000 ಜನ 16,000 ಜನ ಪೌರ ಕಾರ್ಮಿಕರಿಗೆ ಪ್ರತಿನಿತ್ಯ ಊಟ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಈ ಮೊದಲು ಇದು ಇಸ್ಕಾನ್ ಸಂಸ್ಥೆಯಿಂದ ಊಟ ಕೊಡ್ತಾ ಇದ್ರೆ ಅದನ್ನು ನಮ್ಮ ಇಂದಿರಾ ಕ್ಯಾಂಟೀನ್ ನಿಂದ ಕೊಡ್ಬೇಕಂತ ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೈಗೊಂಡ್ರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಾವು ಹೇಳಿದ್ವಿ, ಓಕೆ ನೀವು ಮಾಡಿ, ಒಳ್ಳೆ ಊಟ ನಮ್ಮ ಪೌರ ಕಾರ್ಮಿಕರಿಗೆ ಸಿಕ್ಕಿದ್ರೆ ಖಂಡಿತವಾಗಲೂ ನಾವೆಲ್ಲ ಖುಷಿ ಪಡ್ತೇವೆ. ಅದೇ ರೀತಿ ಮಹಾನಗರ ಪಾಲಿಕೆ ಸದಸ್ಯರಿಗೂ ಬಿಬಿಎಂಪಿಯ ಸಭೆಯಲ್ಲಿ ಇಂದಿರಾ ಕ್ಯಾಂಟೀನ್ ಊಟವನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಖುಷಿ ಪಟ್ರೆ ಎಲ್ರು. ಆವತ್ತು ಸಹ ನಾನು ಹಲವಾರು ಬಾರಿ ಕಳೆದ 8 ತಿಂಗಳಿಂದ ಇವರಿಗೆ ಪದೇ ಪದೇ ಗಮನಕ್ಕೆ ತರ್ತಾ ಇದ್ದೇನೆ. ಊಟದ ಗುಣಮಟ್ಟ ತುಂಬಾ ಕಳಪೆ ಇದೆ, ಆ ಊಟದ ಗುಣಮಟ್ಟದಲ್ಲಿ ತುಂಬಾನೇ ಅವ್ಯವಹಾರ ನಡೀತಾ ಇದೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕೌನ್ಸಿಲ್ ಸಭೆಯಲ್ಲಿ ಮಾತಾಡಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಪೌರ ಕಾರ್ಮಿಕರು ಬಂದು ನಮ್ಮ ಹತ್ರ ಅಳುಳು ತೋಡ್ಕೊಂಡು ನಮ್ಗೆ ಸಾರ್ ಊಟ ಆರೋಗ್ಯ ಕೆಟ್ಟೋಗ್ತಾ ಇದೆ, ನಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಇವತ್ತು ನಮ್ಗೆ ಕೊಡುವಂತ ಊಟದಲ್ಲಿ ಬಹಳಷ್ಟು ತೊಂದರೆ ಇದೆ, ಆ ಊಟ ತಿನ್ನಕ್ ಸಾಧ್ಯ ಇಲ್ಲ, ಊಟ ತಿಂದ್ರೆ ವಾಂತಿ ಆಗುತ್ತೆ, ಬೇದಿ ಆಗುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ನಾನು ಅದನ್ನ ರಿಯಾಲಿಟಿ ಚೆಕ್ ಮಾಡ್ತಿದ್ದೆ. ರಿಯಾಲಿಟಿ ಚೆಕ್ ನಾನು ಒಂದೇ ವಾರ್ಡ್ ಮಾಡ್ತಿಲ್ಲ, ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ವಾಸವಾಗಿರುವ ಜೆಪಿ ನಗರ ವಾರ್ಡ್ ಮಾಡ್ತಿದ್ವಿ. ಅದೇ ರೀತಿ ಪೂಜ್ಯ ಮಹಾಪೌರ ರಿಪೋರ್ಟ್ ನಲ್ಲಿ ಏನ್ ಕನ್ಕ್ಲೂಷನ್ ಇದೆ, ವೈದ್ಯರ ರಿಪೋರ್ಟ್ ಅಲ್ಲಿ ಏನ್ ಕನ್ಕ್ಲೂಷನ್ ಏನಿದೆ ಅಂತ ರಿಪೋರ್ಟ್ ಅಲ್ಲಿ ತಾವು ಈಗಾಗಲೇ ತಮ್ಮ ಗಮನಕ್ಕೆ ತಂದ ಹಾಗೆ ಇವತ್ತು ಅದರಲ್ಲಿ ಬ್ಯಾಕ್ಟೀರಿಯಲ್ ಕೌಂಟ್ ತಮ್ಗೆ ಗೊತ್ತಿರ್ಬೋದು, ಬ್ಯಾಕ್ಟೀರಿಯಲ್ ಕೌಂಟ್ ಅನ್ಲಿಮಿಟೆಡ್ ಇದೆ, ಫಂಗಸ್ ಡೆವಲಪ್ ಆಗುತ್ತೆ ಫುಡ್ ಅಲ್ಲಿ. ಆಮೇಲೆ ಅದಕ್ಕಿಂತ ಎಲ್ಲದಕ್ಕಿಂತ ಮಹತ್ವವಾಗಿ ಬಹಳ ದೊಡ್ಡ ವಿಷಯ ಅಂದ್ರೆ ಈಕೋಲೈ ಅನ್ನುವ ಒಂದು ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಪತ್ತೆ ಆಗ್ತದೆ, ಈಕೋಲೈ ಅಂತ. ಈ ಈಕ್ವಲೈ ಬಂದ್ರೆ ವಾಂತಿ, ಬೇದಿ, ಡಿಹೈಡ್ರೇಷನ್ ಆಗ್ತದೆ, ಮೈಯೆಲ್ಲ ವಿಷ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಧನ್ಯವಾದ ಉಮೇಶ್ ಟಿ5 ಜೊತೆ ಮಾತನಾಡಿದಕ್ಕೆ.